ರಾಜಕಾರಣ ಪ್ರಜಾಕಾರಣ ನಾನಾ ಕಾರಣ ಒಟ್ನಲ್ಲಿ ನಮ್ಮ ಇಡೀ ಜಗತ್ತಿಗೆ ಒಳಿತಾಗುವ ದೃಷ್ಟಿಯಿಂದ ದೇಶಕ್ಕೆ ಒಳಿತಾಗುವ ದೃಷ್ಟಿಯಿಂದ ನಮ್ಮ ರಾಜ್ಯಕ್ಕೆ ಒಳಿತಾಗುವ ದೃಷ್ಟಿಯಿಂದ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ದಿನಕ್ಕೆ ಒಂದು ದಿಕ್ಸೂಚಿಯಾಗಲಿ ಅಂತ ನಾವು ಇವತ್ತು ನ್ಯೂಸ್ ಬಾಸ್ನಲ್ಲಿದ್ದೀವಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ನ್ಯೂಸ್ ಬಾಸ್. ನಿಮ್ಮ ಜೊತೆಗೆ ರಾಘವ ಸೂರ್ಯ ಮತ್ತು ಲಕ್ಷ್ಮಿ ಮೈಸೂರು. ವೆರಿ ಗುಡ್ ಮಾರ್ನಿಂಗ್ ಅಂಡ್ ಬ್ಯೂಟಿಫುಲ್ ಮಾರ್ನಿಂಗ್ ಲಕ್ಷ್ಮಿ. ಹ್ಯಾಪಿ ಮಾರ್ನಿಂಗ್. ಐ ಆಮ್ ಗುಡ್. ಹ್ಯಾಪಿ ಮಾರ್ನಿಂಗ್. ನೀವು ಹೇಗಿದ್ದೀರಾ ಸರ್? ರಾ ಅಂಡ್ ಆಸಮ್. ಈ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ರಾ ಅಂಡ್ ಆಸಮ್. ಆಸಮ್. ಯೆಸ್. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದೆ? ಹಾಂ ಸರ್, ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಮತ್ತೆ ಈಗೇನು ಸಮಾಚಾರ, ಏನು ಮಾಡ್ತಾ ಇದ್ದೀವಿ, ಏನು ಕತೆ ನ್ಯೂಸ್ ಬಾಸ್ನಲ್ಲಿ ಬಂದಿದೆ? ನಾವು ಇವತ್ತು ಕಂಪ್ಲೀಟ್ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ಏನಾಗ್ತಿದೆ ಅದೊಂದು, ಆ್ಯಂಡ್ ಇಲ್ಲಿ ಸಿದ್ದರಾಮಯ್ಯನವರು ವೀಕ್ ಇದ್ದಾರಾ ಅಥವಾ ಸ್ಟ್ರಾಂಗ್ ಇದ್ದಾರಾ, ಈ ಎಲ್ಲ ವಿಚಾರಗಳು ಅಂದ್ರೆ ಒಟ್ನಲ್ಲಿ ಕಂಪ್ಲೀಟ್ ರಾಜಕೀಯ ಪ್ರಜೆಗಳಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಕನ್ಸರ್ನ್. ಅಂದ್ರೆ ಪ್ರಜೆಗಳಿಗೆ ಯೂಸ್ ಆಗುವಂತ ರಾಜಕೀಯ ವಿಚಾರ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಹಾಗಾದ್ರೆ ಈಗ ನಾವು ನ್ಯೂಸ್ ಬಾಸ್ ನಲ್ಲಿ ಎಂದಿನಂತೆ ಮೊದಲಿಗೆ ಶುರು ಮಾಡ್ತಾ ಇದ್ದೀವಿ ಅಶ್ವ ಸಂದೇಶದ ಮೂಲಕ. ಎಸ್, ಇವತ್ತಿನ ಅಶ್ವ ಸಂದೇಶ ನೋಡಿ. ಜಗತ್ತು ನಿಮ್ಮ ಮೇಲೆ ಏನನ್ನ ಎಸೆಯುತ್ತದೆ ಎಂಬುದು ಯಾವಾಗ್ಲೂ ಕೂಡ ನಿಮ್ಮ ಕೈಯಲ್ಲಿರೋದಿಲ್ಲ, ಆದರೆ ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ಬಹಳ ಇಲ್ಲಿ ಮುಖ್ಯ ಆಗುತ್ತೆ. ಅಂದರೆ ಅದನ್ನು ಹೇಗೆ ಬಳಸ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ 100ಕ್ಕೆ 100ರಷ್ಟು ನಿಮ್ಮ ಕೈಯಲ್ಲಿರುತ್ತೆ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಹೇಳಿರುವಂತಹ ಸಾಲಿದು ಅಲ್ವಾ? ಅಂದರೆ ವಾಟ್ ಈಸ್ ಇನ್ ಅವರ್ ಹ್ಯಾಂಡ್, ಸಿಚುವೇಶನ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್ ಅಲ್ವಾ? ಆದರೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಎಲ್ಲ ನಮ್ಮ ಹಣೆ ಬರ ಆಗಿದ್ದಾಗತ್ತೆ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದಲ್ಲ. ಏನೇ ಬರಲಿ ಅದನ್ನು ಹೇಗೆ ಎದುರಿಸಬೇಕು, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಎದುರಿಸಬೇಕು ಅಥವಾ ಅಗ್ರೆಸಿವ್ ಆಗಿ ಎದುರಿಸಬೇಕು, ಅದು 100% ನಮ್ಮ ಕೈಯಲ್ಲೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಫ್ರೀ ವಿಲ್ ಅಂತ ಎಲ್ಲ ದೊಡ್ಡವರು ಕೂಡ ಮಹನೀಯರು ಹೇಳ್ತಾರೆ. ಹಾಗಾಗಿ ಅದು ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾನೆ.